ಆತ್ಮೀಯ ಎಲ್ಲ ಬಾಂಧವರೇ, ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಪ್ರತಿಯೊಬ್ಬರ ಹೆಸರನ್ನು ಬರ್ಕೊಂಡೆ ಹೇಳೋಣಂತ ಕಾಲಹರಣ ಆಗುತ್ತೆ. ಆಷಾಢದ ಒಂದು ದಿನ ನಾಟಕಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಕಡೆ ಕೂತಿರೋ ಅವರೇ, ಈ ಕಡೆ ಕೂತಿರೋ ಇವರೇ, ಮಧ್ಯ ಕೂತಿರೋ ಅವರೇ ಮತ್ತು ಎಲ್ಲರೂ ಅಕಸ್ಮಾತ್ ಯಾರಾದ್ರೂ ಹೆಸರು ಮತ್ತು ಮರ್ಯಾದೆ ಯಾಕೆ ಬೇಕಾಗುತ್ತೆ? ಎಲ್ಲಾ ಕಡೆ ವೇದಿಕೆ ಮೇಲೆ ಕೂತ್ಕೋಬೇಕಾದ್ರೆ ಗಣ್ಯ ವ್ಯಕ್ತಿಗಳು ಆಗಿರಲೇಬೇಕು ಅಂತ ತೀರ್ಮಾನ ಆಗಿದೆ. ಅವ್ರು ಹೆಂಗಾರ ಇರ್ಲಿ ಗಣ್ಯ ವ್ಯಕ್ತಿಗಳು. ಈಗ ನನಗೆ ಸನ್ಮಾನ ಮಾಡಿದೆ, ನನಗೆ ಅರ್ಹತೆ ಇದೆಯೋ ಇಲ್ವೋ, ಕರೆದಿದ್ದೀರಾ ಮಾಡಿದ್ದೀರ ಅನುಭವಿಸಿ, ನಾವೇನು ಮಾಡಕ್ಕಾಗಲ್ಲ. ಇದೆಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಆಗ್ತದೆ. ಬಂಧುಗಳೇ, ಇವತ್ತಿನ ಸಂಜೆ ಬಹಳ ಸಂತೋಷದಾಯಕವಾಗಿದೆ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಸನ್ಮಾನ ಮಾಡುವ ಜಾಗದಲ್ಲೇ ನಾನಿದ್ದೇನೆ, ಮಾಡಿಸ್ಕೊಳ್ಳೋ ಜಾಗದಲ್ಲಿ ಇಲ್ಲ. ಹಾಗಾಗಿ ಮುಜುಗರ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮಾನ ಇರೋರಿಗೆ ಸನ್ಮಾನ ಮಾಡ್ಬೇಕು, ಅದಿಲ್ಲದೆ ಇರೋರಿಗೆ ಯಾಕೆ ಮಾಡ್ತೀರಾ ಅಂತ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿ ಆದವರಿಗೆ ಮಾನ ಇದೆ ಅಂತ ಅಪ್ಪಿತಪ್ಪಿಂದ ತಿಳ್ಕೊಂಡಿದ್ರೆ ನಾವೇನು ಮಾಡ್ತೀವಿ. ಹಾಗಾಗಿ ನಾನು ಸಂಪೂರ್ಣ ರಾಜಕಾರಣಿ ಅಲ್ಲ ಅನ್ನೋದನ್ನ ತಾವೆಲ್ಲ ಸಾಧಿಸಿದ್ದೇವೆ. ಇಲ್ಲ, ನೀವು ರಾಜಕಾರಣಿ ಅಲ್ಲಪ್ಪ, ಬಹುತೇಕ ಇನ್ನು ಮಾನವೀಯ ಗುಣಗಳು ಇರ್ತಕ್ಕಂಥ ಕಲಾವಿದನೂ ಆಗಿರೋದ್ರಿಂದ ಅದಕ್ಕೆ ಕರೆದಿದ್ದೀವಿ ಅಂತ ಹೇಳಿರ್ಬೋದು ಅಂತ. ಯಾಕೆಂತಂದ್ರೆ ಇಬ್ಬರು ಹೇಳಿದ್ರು ಗೆಳೆಯರು, ಒಬ್ಬರಾಗಲೇ ಮತದಾನದ ಮುಖೇನ ಮುಖ್ಯಮಂತ್ರಿಗಳಾಗ್ಬಿಡಿ ಅಂತ ಒಬ್ಬರು ಆಶೀರ್ವಾದ ಮಾಡಿದ್ರು, ಇನ್ನೊಬ್ರು ಬೇಕಾಗಿಲ್ಲ ನೀವು ಹಿಂಗೇ ಇರಿ ಅಂತ ಅಂದ್ರು. ಒಬ್ರು ಹೇಳಿದ್ರು ಆ ಮಾಜಿ ಆಗದೆ ಇರೋ ಮುಖ್ಯಮಂತ್ರಿ ಆಗ್ತೀಯ, ಇನ್ನೊಬ್ರು ಕೆಟ್ಟ ಹೆಸರು ತಗೊಳಕ್ ಯಾಕೆ ಆಗ್ಬೇಕು ನೀವು. ನಾನು ಹೇಳ್ತಾ ಇದ್ದೀನಿ ಇವರಿಬ್ಬರಿಗೂ, ದಿವಂಗತ ಆಗದೆ ಹೆಂಗಾದ್ರೂ ತಪ್ಪಿಸೋದ್ರೆ ಮಾಜಿ ಆಗಲ್ಲ, ಹಾಲೆ ಆಗಕ್ಕೂ ಯಾರು ಓಟ್ ಕೊಡಲ್ಲ. ದಿವಂಗತ ಆಗ್ತೀನಲ್ಲ, ಅದನ್ನ ಹೆಂಗಾದ್ರೂ ಮಾಡಿ ತಪ್ಪಿಸೋದಕ್ಕೆ ಏನಾದ್ರು ಸಾಧ್ಯ. ಆದ್ರೆ ತಪ್ಪಿಸೋದಕ್ಕೆ ಸಾಧ್ಯ, ಯಾಕೆಂದ್ರೆ ದಿವಂಗತನಾದ್ರೂ ನಾನು ಮುಖ್ಯಮಂತ್ರಿ ಆಗೇ ಇರ್ತೀನಿ ನಿಮ್ಮ ಮನಸ್ಸಿನಲ್ಲಿ. ಬಹುತೇಕ ನನ್ನಂತ ಒಬ್ಬ ಮುಖ್ಯಮಂತ್ರಿ ಯಾವ ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. 31 ವರ್ಷಗಳಾಯ್ತು ನಾನು ಮುಖ್ಯಮಂತ್ರಿಯಾಗಿ. ಏನಾದ್ರೂ ಹಗರಣ ಮಾಡಿದ್ದೀನಿ, ಏನಾದ್ರೂ ಸಮಸ್ಯೆಯನ್ನು ಮಾಡಿದ್ದೀನಿ, ಏನಾದ್ರೂ ಅವಿಶ್ವಾಸ ಇದೆಯಾ, ಏನಾದ್ರೂ ಭೋಜನ ಊಟ ಇದೆಯಾ, ಏನಾದ್ರೂ ಪ್ರಧಾನ ಮಂತ್ರಿ ತಿಂಡಿ ಇದೆಯಾ, ಏನು ಇಲ್ಲ. ಹಾಗಾಗಿ ಮಾಡಿದೆ. ಬಂಧುಗಳು, 2 ವಿಚಾರವನ್ನು ಸ್ಪಷ್ಟೀಕರಿಸ್ತೀನಿ. ಯಾಕೆಂತಂದ್ರೆ ಇಲ್ಲಿ ಒಂದು, ನನ್ನನ್ನು ಸನ್ಮಾನವನ್ನು ಮಾಡಿದ್ದೀನಿ, ಅದ್ರ ಜೊತೆ ಒಳಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿಯೂ ನನ್ನದು. ನನ್ನ ಆತ್ಮೀಯ ಮಿತ್ರರು ನನ್ನ ಜೊತೆಯಲ್ಲಿ ನನಗೆ ಬಹಳ ಸಂತೋಷ ಆಗ್ತಿರೋದು, ಯೋಗ್ಯತೆ ಇರೋರೇ ಬಂದು ನನಗೆ ಸನ್ಮಾನವನ್ನು ಮಾಡಕ್ ಪ್ರಯತ್ನ ಪಟ್ಟರು. ಯೋಗ್ಯತೆ ಇಲ್ಲೇ ಇದ್ರು ನನಗೆ ಅನ್ನೋದೊಂದು ಸಂತೋಷವಾಗ್ತದೆ. ನಲ್ಲೂರು ಪ್ರಸಾದ್ ಅವರು 3 ವರ್ಷ ಅದೇನೋ ಕಾಕತಾಳೀಯ ಅನ್ನುವಾಗೆ ನಾನು ಅಧ್ಯಕ್ಷನಾಗಿರುವಾಗಲೇ ಅವರು ಅಧ್ಯಕ್ಷರಾಗಿ 3 ವರ್ಷ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಕ್ರಾಂತಿಯನ್ನ, ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಕ್ಕೆ ಅವರ ಸಂಪೂರ್ಣ ಕೊಡುಗೆ ನನಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ನಾನು ಪ್ರಸ್ತುತ ಪಡ್ತಕ್ಕಂಥದ್ದು. ಇನ್ನು ನಮ್ಮ ರಾಯಭಾರಿಗಳು ರವೀಶ್ ಗೌಡರು 33 ವರ್ಷ ಬಿಟ್ಟೋಗಿತ್ತು, ಆದ್ರೂ ಕನ್ನಡವನ್ನು ಮಾತಾಡ್ತಿದ್ದೀನಿ ಅಂತಂದ್ರೆ ನಿಮಗೆ ಆ ಭಾವನೆ ಇದೆಯಲ್ಲ, ಹೃದಯ ಇದೆಯಲ್ಲ, ತಪ್ಪು ಕನ್ನಡ ಮಾತನಾಡೋದು ಬೇಕಾಗಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಬಹುತೇಕ ಕನ್ನಡದ ಹೆಸರಿನಲ್ಲಿ ಎಲ್ಲ ಭಾಷೆಯನ್ನು ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕಿಂತ ಎಷ್ಟು ದೊಡ್ಡ ವ್ಯಕ್ತಿಗಳು ನೀವು. 33 ವರ್ಷ ಹೊರ ರಾಜ್ಯಗಳಲ್ಲಿ ಇದ್ದರೂ ಕೂಡ ನಿರರ್ಗಳವಾಗಿ ಸ್ವಲ್ಪ ಕನ್ನಡವನ್ನ ಹೃದಯದಿಂದ ಮಾತನಾಡ್ತಿದ್ದೀರಾ. ಈ ಕನ್ನಡದ ಕಂಪನ್ನು ನೀವು ಬೆಳೆಸ್ತಾ ಇರೋದಕ್ಕೋಸ್ಕರ ಅದು ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಕಳಿಸ್ತೀವಿ. ಇನ್ನು ಕೆಲವು ವಿಚಾರ, ಬೆಳಿಗ್ಗೆ ಬಂದು ನನ್ನನ್ನ ಸ್ವಾಗತ ಮಾಡಿದ್ರು. ವೇದಿಕೆ ಅವರ ಹೆಸರು ಹೇಳೋದು ಬೇಡ ಅಂದ್ರೂ ಕೂಡ, ಆದ್ರೆ ನನಗೆ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಜೋಪಾನವಾಗಿ ನೋಡ್ಕೊಂಡಂತ ಪ್ರಕಾಶ್ ಅವರು, ಶ್ರೀಧರ್ ಅವರು, ಪದ್ಮರಾಜು, ಗಣೇಶ್ ಅವರು, ಅರ್ಥಾತ್ ಪೆರಿಯಾರ್ ಅವರು, ರವೀಶ್ ಗೌಡ್ರು, ಮದನ್ ಗೌಡ್ರು ನಮ್ಮ ಜೊತೆಲಿ ಬಂದಿದ್ದಾರೆ. ಮಂಜುನಾಥ್ ಹೆಗ್ಡೆ, ಯಾಕೆಂದ್ರೆ ಸನ್ಮಾನಕ್ಕೂ ಅದಕ್ಕೂ ಬಹಳ ಅರ್ಥ ಇದೆ, ಎಲ್ಲ ಬಂದು ಕೂತಿದ್ದಾರೆ. 3 ವರ್ಷಗಳ ಹಿಂದೆ ನನಗೂ ಕೂಡ ಇಂಥದ್ದೊಂದು, ಇವತ್ತೇನು ಸನ್ಮಾನ ಮಾಡಿದ್ರೆ ರಂಗಭೂಮಿಗೆ 33 ವರ್ಷದಿಂದ ಹೊನ್ನಾವರದಲ್ಲಿ ನಾನು ಹೋಗಿ ಒಂದು ನಾಟಕ ನಿರ್ದೇಶನ ಮಾಡಕ್ ಹೋಗಿದ್ದೆ. ಅಲ್ಲಿ ಮಂಜುನಾಥ್ ಹೆಗ್ಡೆ ಅಂತ ಯಾರು ಜೊತೆಲಿ ಇದ್ರಂತೆ, ಅವ್ರ ಸೈಕಲ್ ನಲ್ಲಿ ಅವ್ರಿಗೂ ಕುಂಡ್ರಿಸ್ಕೊಂಡು ನಾನು ಓಡಾಡ್ತಿದ್ದಂತೆ ದಿವಸ 30 ದಿವಸ. ಆ ಗೆಳೆಯರಲ್ಲಿ ಸಿಕ್ಕಿದ್ದಾರೆ ಅಂತ ಅಂದಾಗ ಆಗ್ಲೇ ಹೇಳೋದು ತಂತು ಅಂತ. ಯಾಕಾದ್ರೂ ಸಂಬಂಧಗಳನ್ನು ಎಲ್ಲೆಲ್ಲೋ ಬೆಳೆಸ್ತದೆ, ಎಲ್ಲಾದ್ರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿ. ನಾನು ಇನ್ ಸ್ವಲ್ಪ ಮುಂದುವರೆದು ಹೇಳ್ತೀನಿ, ಎಲ್ಲಾದ್ರೂ ಇರಿ ಅಂತ, ಎಂದೆಂದಿಗೂ ಆರೋಗ್ಯವಂತರಾಗೂ ಇರಿ, ಎಲ್ಲಾದ್ರೂ ಇರಿ ಎಂತಾದ್ರೂ ಎಂದೆಂದಿಗೂ ನಿಮ್ಮ ಮನೆಗೆ ಹೋಗುವಂತವರಾಗಿದೆ ರಾತ್ರಿ 6 ಗಂಟೆ ಅನ್ನುವ ಮಾತು ಕೂಡ ಇವತ್ತಿನ ಕೂಡ ಅದು ಬಹಳ ಪೂರ್ಣವಾಗಿ ಅರ್ಥ ಇರುತ್ತೆ ಅನ್ನೋ ಮಾತನ್ನು ಹೇಳಿ, ವಿಶೇಷವಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹೋರಾಟದ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದೆ. ರಂಗಭೂಮಿ ವಿಚಾರ ಕೇಳಿದಾಗ ಚಿಕ್ಕ ವಯಸ್ಸಿನಿಂದಲೂ ಆಕಸ್ಮಿಕವಾಗಿ ರಂಗಭೂಮಿ ಬಂದು ಎಲ್ಲ ಆಕಸ್ಮಿಕಗಳ ಘಟನೆಯ ಜೊತೆಯಲ್ಲಿ ನಾನು ನಟನಾಗಿದ್ದು ಕೂಡ. ಆಗಲೇ ಹೇಳಿದೆ, 2 ರೀತಿಯ ಯೋಗ ಅಂತ ಪ್ರಶ್ನೆ ಇರುತ್ತೆ. ಒಂದು ಯೋಗ್ಯತೆ, ಇನ್ನೊಂದು ಯೋಗ. ಕೆಲವರಿಗೆ ಯೋಗದ ಮೇಲೆ ಸ್ಥಾನಮಾನಗಳು, ಗೌರವ ಸಿಗ್ತವೆ, ಕೆಲವರಿಗೆ ಯೋಗ್ಯತೆ ಮೇಲೆ ಸಿಗುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ಅಷ್ಟೂ ಜನ ತಮ್ಮ ತಮ್ಮ ಸಾಧನೆಯಲ್ಲಿ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡರು. ನಾನು ಒಬ್ಬನೇ ಯೋಗದ ಮೇಲೆ ಎಲ್ಲಾ ಸ್ಥಾನಮಾನಗಳನ್ನು ಸಿಕ್ಕಂಡ್ರು.
ಆದ್ರೂ ಅವರೆಲ್ಲರೂ ಮಧ್ಯದಲ್ಲಿ ನನ್ನ ಕುಂಡ್ರಿಸೋರೆ ಅಂದ್ರೆ ಅವರನ್ನೇ ಬರಾಮಡಿ. ಸಾಧನೆ ಮಾಡಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ಯೋಗದ ಮೇಲೆ ಸಿಕ್ಕಿರ್ತಕ್ಕಂಥವರಿಗೆ ಸನ್ಮಾನ. ಸಣ್ಣ ಉದಾಹರಣೆ ಹೇಳಬೇಕು, ನಲ್ಲೂರು ಪ್ರಸಾದ್ ಅವರು ಡಾಕ್ಟರ್ ನಲ್ಲೂರು ಪ್ರಸಾದ್, ಮುಖ್ಯಮಂತ್ರಿ ಚಂದ್ರು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು. ರಾತ್ರಿ ಆಗಲು ಕಷ್ಟ ಬಿದ್ದು 5-6 ವರ್ಷ ಅವರು ಬರೆದು ಡಾಕ್ಟರೇಟ್ ತಗೊಂಡ್ರು. ನಾನು ಮಾತಾಡಿ ಸುಳ್ಳು ಹೇಳಿ ಅರ್ಥ ನನಗೆ ಡಾಕ್ಟರೇಟ್ ಕೊಟ್ಟರು. ಈಗ ನಾನು ಡಾಕ್ಟರ್, ಅವರು ಡಾಕ್ಟರ್, ಏನ್ ಮಾಡಕ್ಕಾಗಿಲ್ಲ, ನೀವೇನು ತಾನೇನು ಮಾಡಕ್ಕಾಗಿಲ್ಲ. ಅಂದ್ರೆ ಇದ್ರ ಅರ್ಥ ಈ ರೀತಿಯಾಗಿ ಕೆಲವು ಯೋಗ್ಯತೆ, ಅಂದ್ರೆ ಯೋಗ್ಯತೆ ಮೇಲೆ ಸಿಕ್ಕೋದು ಕೋಟಿಗೆ ಆಗೋ ಒಬ್ಬರಿಗಿರುತ್ತೆ, ಯೋಗದ ಮೇಲೆ ಸಿಕ್ಕೋದು ಅವರವರ ಹಣೆ ಬರ ಹೆಂಗ್ ಬೇಕಾದ್ರೂ ಆಗತ್ತೆ. ಹಾಗಾಗಿ ನಾನು ಇವತ್ತು ಭಾವಿಸಿರೋದು ಯೋಗ್ಯತೆ ಮೇಲೆ ನನಗೆ ಸಿಕ್ಕಿಲ್ಲ, ನನ್ನ ಯೋಗದ ಮೇಲೆ ಸಿಕ್ಕಿದೆ. ಆದ್ರೆ ಆ ಕಾರಣದಿಂದ ನೀವೆಲ್ಲರೂ ಕೂಡ ನಮ್ಮನ್ನು ಗುರುತಿಸಿದ್ದೀರಾ, ಜೊತೆಗೆ ಸೇರಿಸಿದ್ದೀರಾ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡವನ್ನ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಬೆಳೆಸೋದಕ್ಕೆ ಸಾಧ್ಯ. ನಾನು ಅದನ್ನು ನೋಡ್ತೀನಿ. ರಂಗಭೂಮಿ, ಆಕಸ್ಮಿಕವಾಗಿ ರಂಗಭೂಮಿ ಬಂದೆ, ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ. ಆಗಲೇ ಹೇಳಿದ್ರು ನಿಮ್ಮ ಸಂಸಾರ ಕೂಡ ಚೆನ್ನಾಗಿರ್ಲಿ ಅಂತ. ನನಗೆ ಹೇಳುವಾಗ ನಿಮ್ಮ ಸಂಸಾರಗಳು ಕೂಡ ಚೆನ್ನಾಗಿರ್ಲಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ 450 ಸಿನಿಮಾಗಳಲ್ಲಿ 250 ಹೆಂಡ್ತಿದ್ದೀರಾ ನನಗೆ. ಹಾಗಾಗಿ ಪಾಪ ಅವರು ಸುಖವಾಗಿರ್ಬೇಕಲ್ವಾ. ಬರೀ ನಮ್ಮ ಒಬ್ಬರ ಹೆಂಡತಿ ನನ್ನ ಸ್ವಂತ ಹೆಂಡತಿಗೆ ಹೇಳ್ಬಿಟ್ರೆ ಅವರ ಗತಿ ಏನಾಗ್ಬೇಕಾಗಿತ್ತು ಅನ್ನೋ ಮಾತು ಹೇಳ್ಬೇಕಾಗುತ್ತೆ. ಹೀಗಾಗಿ ರಂಗಭೂಮಿ, ಸಿನಿಮಾ ಮತ್ತು ಟಿವಿ ಮಾಧ್ಯಮದಲ್ಲಿ ಹೆಸರು ಮಾಡಿದ್ರು ಕೂಡ ಇವತ್ತು ತೃಪ್ತಿ ಅನ್ನೋದು, ಆತ್ಮ ತೃಪ್ತಿ ಅನ್ನೋದು ಒಂದು ಇರುತ್ತಲ್ಲ, ಅದು ಸಿಕ್ಕಿರೋದು ಈ 3 ರಂಗದಲ್ಲಿ. ನನಗೆ ಇವತ್ತು ಸನ್ಮಾನ ಏನ್ ಸಿಕ್ಕಿದೆ ಬಹುತೇಕ 3 ಪ್ರತಿನಿಧಿಯಾಗಿ, ಒಂದು ರಂಗಭೂಮಿ, ಇನ್ನೊಂದು ಹಾಗೆ ಆ ರಂಗಭೂಮಿಯ ನಟನೆಯಿಂದಲೇ ಸಿನಿಮಾ ನಟನೆ, ಹಾಗೆ ಕಿರುತೆರೆಯ ಧಾರಾವಾಹಿಯಲ್ಲೂ ಕೂಡ ಪಾತ್ರ ಮಾಡಿ. ಆದ್ರೆ ಆತ್ಮತೃಪ್ತಿ ಸಿಕ್ಕಿರ್ತಕ್ಕಂಥದ್ದು ಬಹುತೇಕ ರಂಗಭೂಮಿಯಲ್ಲಿ. ಯಾಕಂದ್ರೆ ಜೀವಂತ ಕಲೆ. ನಾವೇನಾದ್ರೂ ಮಾಡ್ಬೇಕಾದ್ರೆ ಈಗ ಆಷಾಢದ ಒಂದು ದಿನದಲ್ಲಿ ಪಾತ್ರ ಮಾಡ್ತಿರ್ಬೇಕಾದ್ರೆ ಅವ್ರ ಮುಜುಗರ ನಮಗೆ ಗೊತ್ತಾಗುತ್ತೆ. ಪಾತ್ರ ಮುಗಿಸಿ ಕೊನೆ ತನಕ ಬಣ್ಣ ತೆಗೆಯೋವರೆಗೂ ಕೂಡ ಇರ್ತದಲ್ಲ, ಆತರ ಕಾತರ ಎಷ್ಟೇ ಅನುಭವ ಇರಲಿ, ಅದರಲ್ಲಿ ಸಿಕ್ಕೋ ಸುಖ ಮತ್ತು ನೀವು ಹೊಡೆಯುವ ಚಪ್ಪಾಳೆ ಮತ್ತು ನೀವು ಪ್ರತಿಕ್ರಿಯಿಸತಕ್ಕಂಥ ಸಿಕ್ಕೋದ್ರಲ್ಲಿ ಸಿನಿಮಾದಲ್ಲಿ ಮತ್ತು ಟಿವಿಯಲ್ಲಿ ಸಿಗಲ್ಲ. ಅದರಲ್ಲಿ ಒಂದು ಆಸ್ತಿ ಸಿಗುತ್ತೆ, ಅಂತಸ್ತು ಸಿಗುತ್ತೆ, ಹಣ ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದ್ರೆ ತೃಪ್ತಿ ಸಿಕ್ಕುವಂಥದ್ದು ರಂಗಭೂಮಿ. ಹಾಗಾಗಿ ರಂಗಭೂಮಿಯಲ್ಲಿ ನನ್ನನ್ನು ಗುರುತಿಸಿ ನನಗೆ ಸನ್ಮಾನ ಮಾಡೋದಕ್ಕೆ ಈ ಸನ್ಮಾನವನ್ನು ನಾನು ಸ್ವೀಕಾರ ಮಾಡಲ್ಲ, ಕರ್ನಾಟಕ ರಾಜ್ಯದ ರಂಗಭೂಮಿಯ ಎಲ್ಲರಿಗೂ ದಕ್ಕಲಿ ಅಂತ ಹೇಳಿ ಅವರಿಗೆ ಇದನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಬಂಧುಗಳೇ. ಇಲ್ಲಿ ಹೆಚ್ಚು ತಡ ಮಾಡೋದು ಅಗತ್ಯ ಇಲ್ಲ. ನಲ್ಲೂರು ಪ್ರಸಾದ್ ಅವ್ರ ಬಗ್ಗೆ ನಾನು ಹೇಳ್ಬೇಕಾಗಿ ಈಗಾಗಲೇ ಹೇಳಿದೆ. ಅವರು ಕವಿಯಾಗಿ, ಸಾಹಿತಿಯಾಗಿ, ಸಾಮಾಜಿಕ ಚಿಂತಕರಾಗಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ. ನೋಡಿ, ಇಲ್ಲಿ ಬಂದರೂ ಕೂಡ ಅವರು ನಿರ್ದಾಕ್ಷಿಣ್ಯವಾಗಿ ಅವರ ಗಟ್ಟಿ ಧ್ವನಿ ಅಂತ ಅವರಿಗೆ ಉರುದುಂಬಿಸಿ ಮುಂದಿನ ದಿನಗಳಲ್ಲಿ ಕನ್ನಡದ ಹೆಚ್ಚು ಕೆಲಸ ಮಾಡೋ ರೀತಿಯ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಈ ರೀತಿಯ ಕೆಲಸವನ್ನು ನಾವು ಕಟ್ಟಬೇಕಾಗುತ್ತೆ. ಹಾಗೆ ರಮೇಶ್, ನಮ್ಮ ಇವರು ಲೋಕೇಶ್ ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮನ್ನು ಕರೆಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟರು. ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡದ ವಿಚಾರವಾಗಿ ನಾವು ಯಾಕೆ, ಬಹಳ ದುರಂತ ಏನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಸ್ವಾತಂತ್ರ್ಯದ ಬಂತಲ್ಲ ಭಾರತ ದೇಶಕ್ಕೆ, ಅವತ್ತಿನ ಕಾಲಘಟ್ಟ ಬೇರೆ, 80ರ ದಶಕ ಬೇರೆ, ಇವತ್ತಿನ ಈ ಕಾಲಘಟ್ಟ ಬೇರೆ. ಅವತ್ತು ಕನ್ನಡವನ್ನ, ಪ್ರಾಚೀನ ಕನ್ನಡವನ್ನ ಅಲ್ಮಡಿ ಶಾಸನದಿಂದ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಆ ಜ್ಞಾನ ಭಂಡಾರವನ್ನು ತೆಗಿಬೇಕು ಅನ್ನತಕ್ಕಂಥದ್ದು. ಅದೇ ಭಾಷೆಯನ್ನು ಇವತ್ತು ಉಳಿಸ್ಕೊಳ್ಳಕ್ ಸಾಧ್ಯ, ನಾಡುಮಾತಿ ಆಗಿರಲ್ಲ, ಜನಮಾತ ಆಗಿರೋದಿಲ್ಲ. ಆದ್ರೆ ಅದು ಬದಲಾವಣೆ, ಕಾಲಕ್ಕೆ ಬದಲಾವಣೆ ಆಗುತ್ತೆ. ಆದ್ರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಜಾಗತೀಕರಣ, ಉದಾರೀಕರಣ ಮತ್ತು ಈ ಖಾಸಗೀಕರಣದ ಹಿನ್ನೆಲೆಯಲ್ಲಿ ಭಾಷೆ ಬಹುತೇಕ ಇಂಗ್ಲಿಷ್ ಭಾಷೆ, ಅದಿಷ್ಟ ಇರಲಿ ಇಲ್ಲದೆ ಇರಲಿ ತಿರಸ್ಕಾರ ಮಾಡುವ ಸ್ಥಿತಿ ಇಲ್ಲ. ಪುರಸ್ಕಾರ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಪುರಸ್ಕಾರ ಮಾಡಬೇಕು ಅನ್ನುವ ಗೊಂದಲದಲ್ಲಿದ್ದೀವಿ. ಕೇವಲ ಕನ್ನಡವನ್ನ, ನಮ್ಮ ಮಾತೃಭಾಷೆಯನ್ನು ಉಳಿಸ್ಕೋಬೇಕು, ಬೆಳೆಸಬೇಕು, ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಗುಣಾತ್ಮಕವಾಗಿ ಬೆಳೆಸಬೇಕು ಅನ್ನೋ ಆಸಕ್ತಿ ಒಂದು ಕಡೆ ಇದ್ರೆ, ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳಲ್ಲಿ ಪ್ರಾದೇಶಿಕ ವೈವಿಧ್ಯತೆ ಇರತಕ್ಕಂಥ ಭಾಷೆಗಳ ಎಲ್ಲವೂ ಕೂಡ ಅವನತಿಯ ಹಂತಕ್ಕೆ ಬಂದಿದೆ. ಹಾಗಾಗಿ ನಮ್ಮ ಮಾತೃಭಾಷೆಗಳ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ಯಾತಕ್ಕೆ ಇವತ್ತಿನ ಕಾಲದಲ್ಲಿ ಮಾಡಬೇಕಾಗಿದೆ ಅಂತಂದ್ರೆ, ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಆಂಗ್ಲ ಭಾಷೆಯ ವ್ಯಾಮೋಹ ದಾಳಿಯಿಂದ ಅಪಾಯದ ಗಂಟೆಯನ್ನು ಬಾರಿಸ್ತಾ ಇದ್ದಾವೆ ಪ್ರಾದೇಶಿಕ ಭಾಷೆಗಳು. ಒಂದು ಸಣ್ಣ ಮಾಹಿತಿಯನ್ನು ಓದ್ ಕಡೆ ಎಲ್ಲ ಕೊಡ್ತಾ ಇದ್ದೀನಿ, ಇಲ್ಲೂ ಕೊಡಬೇಕಾಗಿತ್ತು. ನಮಗೆ ಗೊತ್ತಿರುತ್ತೆ, ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಗೊತ್ತಿದೆ. ಬಹುತೇಕ ಒಕ್ಕೂಟದ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ ಭಾರತ ದೇಶ ಆಗಲಿ ವಿವಿಧತೆಯಲ್ಲಿ ಏಕತೆ ಅನ್ನೋ ಮಾತನ್ನ ಹೇಳಿದ್ರು, ಅದನ್ನ ನಾವು ಒಪ್ಪಬೇಕಾಗಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಲ್ಲೂರು ಪ್ರಸಾದ್ ಅವರು ಕೇವಲ ಕನ್ನಡಕ್ಕೋಸ್ಕರ ಯಾಕೆ ಇಷ್ಟು ಹೋರಾಟ ಮಾಡ್ತಾರೆ, ಬೇರೆ ಭಾಷೆಗಳು ಬೇಕಿಲ್ಲ